ಆಗ ಭಿಕ್ಷಾಟನೆ ಮಾಡ್ತಿದ್ದಂತ ಶ್ರಾವ್ಯನ ಕಮಿಟಿಲ್ ನೋಡಿದ್ ಹೇಗೆ, ಇವಾಗ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಕಮಿಟಿಲ್ ನೋಡ್ತಿರೋದು ಹೇಗೆ? ತುಂಬಾ ಡಿಫ್ರೆಂಟ್ ಚೇಂಜಸ್ ಆಗಿದೆ ಮ್ಯಾಮ್. ಅವಾಗ ಗೊತ್ತಿರಲಿಲ್ಲ ಮ್ಯಾಮ್, ಅವಾಗ ಯಾರು ಅಮ್ಮ ನಾಣಿ ಅಂತ ಆ ತರ ಅಷ್ಟೇ ಗೊತ್ತಿತ್ತು. ಇವಾಗ ಶ್ರಾವ್ಯ ಅಂದ್ರೆ ಎಲ್ಲರೂ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಲೈಕ್ ಫೇಸ್ಬುಕ್ ಅಲ್ಲಿ ನೋಡ್ತಾರೆ, ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡಿ ಎಷ್ಟೋ ಜನ ಕಾಲ್ ಮಾಡ್ತಾರೆ, ನೀವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ದೀರಾ. ಎಷ್ಟೋ ಜನ ಕಮ್ಯುನಿಟಿ ಇಂಟ್ರೆಸ್ಟ್ ಇದ್ದಾರೆ ಆಸ್ಪಿರೆಂಟ್ಸ್ಗೆ, ಜಾಬ್ ಆಸ್ಪಿರೆಂಟ್ಸ್ ಎಲ್ಲ ಕಾಲ್ ಮಾಡ್ತಾರೆ. ಇವಾಗ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಾಗಿದೆ, ತುಂಬಾ ಪಾಪ್ಯುಲೇಟ್ ಆಗಿದ್ದೀನಿ, ಪರವಾಗಿಲ್ಲ. ಗ್ರೇಟ್. ತುಂಬಾ ಪಬ್ಲಿಕ್ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದಂಗ ಆಯ್ತು. ಅಂತ ಅಷ್ಟೊಂದೇನು ಮಾಡಲ್ಲ ಮ್ಯಾಮ್. ಇವಾಗ ನಮ್ಗೆ ಇರೋದು ರಜೆಗಳು ವೀಕೆಂಡ್ ಅಲ್ಲಿ ಮಾತ್ರ ನಾವು ಅಟೆಂಡ್ ಮಾಡಕ್ ಹಾಕೋದು. ಉಳಿದಿನ ನಾನು ನನ್ನ ಕೆಲಸಕ್ಕೆ ನಾನು ಒಂದು ಒಳ್ಳೆ ಸರ್ವಿಸ್ ಕೊಡ್ಬೇಕಲ್ಲ ಮ್ಯಾಮ್. ನನ್ನ ಕೆಲಸಕ್ಕೆ ಒಳ್ಳೆ ಗೌರವ ಕೊಡ್ಬೇಕಲ್ವಾ. ಅಲ್ಲಿನೂ ನಾನು ಚೆನ್ನಾಗಿ ಕೆಲಸ ಮಾಡಬೇಕು, ಜನಕ್ಕೆ ಸಹಾಯ ಮಾಡಬೇಕು. ಸರ್ಕಾರಿ ಕೆಲಸ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ, ಸಿಕ್ಕಿದ್ದನ್ನ ಸರಿಯಾಗಿ ಉಪಯೋಗಿಸಬೇಕಲ್ಲ ಮ್ಯಾಮ್. ಅಲ್ಲಿ ಜನಕ್ಕೆ ಅಲ್ಲಿನೂ ನಾನು ನೋಡ್ಕೋತಾ ಇರೋದು ಡಿಪಾರ್ಟ್ಮೆಂಟ್, ಪೆನ್ಷನ್ ಡಿಪಾರ್ಟ್ಮೆಂಟ್, ವಯಸ್ಸಾದವ್ರು ಬರ್ತಾರೆ, ಅಂಗವಿಕಲರು ಬರ್ತಾರೆ, ವಿಧವೆಯರು ಬರ್ತಾರೆ, ನಂತರ ಟ್ರಾನ್ಸ್ಜೆಂಡರ್ಸ್ ಬರ್ತಾರೆ. ಅವ್ರಿಗೆಲ್ಲನೂ ನಾವು ಪೆನ್ಷನ್ ಆಗ್ಲಿ, ಒಂದು ಮಾರ್ಗದರ್ಶನ ಆಗ್ಲಿ, ಅಲ್ಲಿ ನಾನು ಅದಕ್ಕೆ ಸರ್ವಿಸ್ ಕೊಡ್ತಾ ಇದ್ದೀನಿ ಮ್ಯಾಮ್. ಹೇಗಿದೆ ನಿಮ್ಮ ಗೌರ್ಮೆಂಟ್ ಆಫೀಸ್ ಸರೌಂಡಿಂಗ್ ಎಲ್ಲ ನಿಮ್ಮನ್ನ ನೋಡೋದು? ತುಂಬಾ ಚೆನ್ನಾಗಿದೆ ಮ್ಯಾಮ್. ನಮ್ಮಲ್ಲಿ ತುಂಬಾ ರೆಸ್ಪೆಕ್ಟ್ ಇದೆ. ರೆಸ್ಪೆಕ್ಟ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆಕ್ಚುಲಿ. ಅಲ್ಲೇನು ಭೇದ ಭಾವನೆ ಟ್ರಾನ್ಸ್ ವ್ಯಕ್ತಿ ಏನಿಲ್ಲ. ಕೆಲ್ಸಕ್ಕೆ ಬಂದಿದ್ರೆ ಕೆಲಸ ಅಷ್ಟೇ, ಮತ್ತೆ ಏನು ಬೇರೆ ಏನು ಇಲ್ಲ. ಓಕೆ. ಸಾಕಷ್ಟು ಜನ ಇವಾಗ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಸೇರ್ಕೊಂಡ್ರು ಅಂತ ಹೇಳಿದಾಗ ಭಿಕ್ಷಾಟನೆ, ಸೆಕ್ಸ್ ವರ್ಕ್ ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ. ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಆಗಲ್ಲ. ನೀವ್ ಹೇಳ್ದಂಗೆ ನೀವು 3-4 ವರ್ಷ ಭಿಕ್ಷಾಟನೆ ಮಾಡಿ ಅದಾದ ನಂತರ ನಿಮಗೆ ಮನಪರಿವರ್ತನೆಯಾಗಿ ಬಂದಿದ್ದೀರಾ. ತುಂಬಾ ಜನ ಅಲ್ಲೇ ಇದ್ದಾರೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಮ್ಯಾಮ್ ಏನಕ್ಕೆ ಇದಾರೆ ಅಂದ್ರೆ ಅವ್ರಿಗೆ ಅರಿವಿನ ಕೊರತೆ ಇರುತ್ತೆ. ಯಾಕಂದ್ರೆ ಒಂದು ತಿಳುವಳಿಕೆ ಇಲ್ಲ ಎಷ್ಟೋ ಜನಕ್ಕೆ. ಪಾಪ ಅವ್ರ ಎಕ್ಸಾಮ್ ಏನಂದ್ರೆ ಇಲ್ಲ, ಡಾಕ್ಯುಮೆಂಟ್ಸ್ ಯಾವ ತರ ಮಾಡೋದು ಇಲ್ಲ ಅಂತೆಲ್ಲ ಕೆಲವು ಅವೇರ್ನೆಸ್ ಇಲ್ಲ ಮ್ಯಾಮ್. ಒಂಥರ ಇನ್ನೂ ತಿಳುವಳಿಕೆ ತುಂಬಾ ಬರ್ಬೇಕು. ಆಮೇಲೆ ಕೆಲವು ಜನ ಮಾಡ್ತಾ ಇದಾರೆ, ಅದೊಂದು ಒಂಥರ ಬಲೆಯಲ್ಲಿ ಇದ್ದಂಗಿದ್ದಾರೆ, ಅದನ್ನ ಹೊರಗಡೆ ಬರ್ಬೇಕು. ಅವ್ರನ್ನೇ ತಿಳ್ಕೊಂಡ್ ಬರ್ಬೇಕು ಅಷ್ಟೇ, ಮತ್ತೇನಿಲ್ಲ ಮ್ಯಾಮ್. ಅಂದ್ರೆ ಶಿಕ್ಷಣ, ಕೆಲವು ಜನ ಎಜುಕೇಶನ್ ಕಂಟಿನ್ಯೂ ಆಗಿರಲಿಲ್ಲ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರಲಿಲ್ಲ. ಇವಾಗ ನೋಡಿ ಮೇಲ್ ಫಿಮೇಲ್ ಡಾಕ್ಯುಮೆಂಟ್ಸ್ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸಾಧ್ಯ ಆಗುತ್ತೆ, ಯಾಕೆಂದ್ರೆ ಅವರು ಹೈಸ್ಕೂಲ್ ಲೆವೆಲ್ ಅಲ್ಲೇ ಮನೆ ಬಿಟ್ಟು ಬಂದಿರ್ತಾರೆ, PU ಲೆವೆಲ್ ಅಲ್ಲೇ ಮನೆ ಬಿಟ್ಟು ಬಂದಿರ್ತಾರೆ, ಡಾಕ್ಯುಮೆಂಟ್ ಕೂಡ ತಂದಿರಲ್ಲ. ಅವ್ರ ಮೂಲ ನೆಲೆ ಯಾವ್ದು ಅಂತಲೇ ಮತ್ತೆ ತಿರ್ಗಾ ಮನೆಗೆ ಹೋದ್ರೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ಅಂತಂದ್ರೆ ಡಾಕ್ಯುಮೆಂಟ್ ಕೊಡಿ ಅಂದ್ರೆ ಒಪ್ತಾರ? ಹೌದು, ಡಾಕ್ಯುಮೆಂಟ್ಸ್ ತುಂಬಾ ಪ್ರಾಬ್ಲಮ್ ಇದೆ ಮ್ಯಾಮ್. ಅದಕ್ಕೆಲ್ಲ ಅದೇ ತುಂಬಾ ಚೇಂಜಸ್ ಆಗ್ಬೇಕು. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ನೀವು ಇವಾಗ ನಮ್ದು ತುಂಬಾ ಇಶ್ಯೂಸ್ ಬಂತು. ಒಂದು ಸ್ಯಾಲ್ರಿ ಬಿಲ್ ಮಾಡುವಾಗ್ಲಿ, ಒಂದು ನೇಮಕಾತಿ ಪ್ರೊಸೆಸಿಂಗ್ ಆಗ್ಲಿ. ಇವಾಗ 2 ನೇಮ್ ಬರುತ್ತೆ. ಇವಾಗ ಒಂದು SSLC ಮಾರ್ಕ್ಸ್ ಕಾರ್ಡ್ ತರ ಹಾಕಿ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರ ಚೇಂಜ್ ಮಾಡ್ಕೊಡ್ಬೇಕು ಆಕ್ಚುಲಿ. ಹೌದು, TG ಕಾರ್ಡ್ ಅಲ್ಲಿ ಏನ್ ಹೆಸರಿದೆ ಅದನ್ನೇ ಹಾಕೊಡ್ಬೇಕು ಅಂತ.